ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪೆನ್ಸಿಲ್ ಕೇಸನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಉಲ್ಲನನ್ನು ತಗೊಂಡು ಚೈನ್ ಸ್ಟಿಚ್ಚನ್ನು ಹಾಕೊಳ್ಳುವಂಥದ್ದು. 30 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಾದಮೇಲೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರುವಂಥದ್ದು. ನೋಡಿ, ಮಕ್ಕಳಿಗೆ ಪೆನ್ಸಿಲು, ಪೆನ್ನು, ಸ್ಕೇಲು, ರಬ್ಬರು ಈ ಥರದ್ದೆಲ್ಲ ಹಾಕ್ಕೊಳ್ಳಲಿಕ್ಕೆ ಪೌಚ್ ಥರದ್ದು ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಇಲ್ಲಿ ಚೈನ್ ಸ್ಟಿಚ್ಚು 32 ಚೈನ್ ಸ್ಟಿಚ್ ಹಾಕಿದ್ದೀನಿ. ಕಂಪ್ಲೀಟ್ ಆಯಿತು 32. ಈಗ ಅದ್ರ ಮೇಲೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. 32 ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ನೋಡಿ, ಹೀಗೆ ಸಿಂಗಲ್ ಕ್ರೋಶವನ್ನು ಇಲ್ಲಿವರೆಗೆಲ್ಲ ಕೊನೆಯವರೆಗೆ ಹಾಕಿ ಆದಮೇಲೆ ಹೀಗೆ 16 ರೌಂಡ್ ಇದೇ ರೀತಿ ಸಿಂಗಲ್ ಕ್ರೋಶವನ್ನು ಹಾಕಬೇಕು. ಈ ಥರ 16 ರೌಂಡ್ ಹಾಕಿ ಆದಮೇಲೆ ಇಲ್ಲಿ ನೋಡಿ, ಈಗ 16ನೇ ರೌಂಡ್ ಆದಮೇಲೆ ಈಗ 2 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಮೊದಲಿಗೆ 28 ಚೈನ್ ಸ್ಟಿಚ್ಚನ್ನು ಹಾಕ್ತಾ ಬರುವಂಥದ್ದು. 28 ಚೈನ್ ಸ್ಟಿಚ್ಚನ್ನು ಹಾಕಿ ಇಲ್ಲಿ ಮೊದಲಿಗೆ 2 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ 28 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಕೊನೆಗೆ ಇಲ್ಲಿ ಮತ್ತೆ 2 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. 2 ಸ್ಟಿಚ್ಚಿಗೆ ಮಾತ್ರ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಾಣುತ್ತೆ. ಇಲ್ಲಿ ಜಿಪ್ ಹಚ್ಚಬೇಕು, ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈಗ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಈ ಕಡೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಾದ್ಮೇಲೆ ಮತ್ತೆ ಅದ್ರ ಮೇಲೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ಈಗ ಇಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕಿದಿರಲ್ವ, ಅದ್ರ ಮೇಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. 28 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿ ಒಟ್ಟು 32 ಸಿಂಗಲ್ ಕ್ರೋಶ ಹಾಕಿದ್ದೀವಲ್ವ ಸ್ಟಾರ್ಟಿಂಗಿಗೆ ನಾವು. ಅದೇ ರೀತಿಯಾಗಿ ಇಲ್ಲೂ 32 ಸಿಂಗಲ್ ಕ್ರೋಶ ಬರಬೇಕು. ನೋಡಿ, ಈ ಥರ ಆಯಿತು. ಇಲ್ಲಿ ಎಷ್ಟು 16 ರೌಂಡ್ ಹಾಕಿದ್ದೀವಲ್ವ, ಅದೇ ರೀತಿ ಇಲ್ಲೂ 16 ರೌಂಡು ಹಾಕಬೇಕು. ಈ ಥರ ಕಾಣುತ್ತೆ. ನೋಡಿ, ರೆಡಿ ಆಯಿತು. ಈಗ ಮಿಡ್ಲಿಗೆ ಇಲ್ಲಿ ಬಿಟ್ಟಿದ್ದೀವಲ್ವ ಜಾಗ, ಅಲ್ಲಿ ಜಿಪ್ ಹಚ್ಚುವಂಥದ್ದು. ನೋಡಿ, ಈ ಥರ ಎಕ್ಸ್ಟ್ರಾ ಜಿಪ್ ಬಿದ್ದಿದ್ದನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಅಳತೆ ಕಟ್ ಮಾಡ್ಕೊಂಡು ಬಿಡಬೇಕು. ಎಕ್ಸ್ಟ್ರಾ ಜಿಪ್ ಇದ್ದಿದ್ದನ್ನು ಕಟ್ ಮಾಡ್ಕೊಂಡು ತೆಗೆದು ಈ ರೀತಿಯಾಗಿ ಕೈಯಿಂದ ಸೂಜಿ ದಾರದಿಂದ ಹೀಗೆ ಹೊಲಿಯಿರಿ. ನೋಡಿ, ಸ್ಟಿಚ್ ಹಾಕಿದ ಮೇಲೆ ಇಲ್ಲಿ ನೋಡಿ, ಸಣ್ಣಾಗಿ ಸ್ಟಿಚ್ ಕಾಣದೇ ಇರೋ ರೀತಿ ಆದಷ್ಟು ಉಲ್ಲನಿನ ಕಲರಿಂದು ದಾರವನ್ನು ತಗೊಂಡ್ರೆ ಹೊರಗಡೆ ಕಾಣೋದಿಲ್ಲ. ಈ ಥರ ಹೀಗೆ ಸುತ್ತಲೂ ಹೆಣ್ಕೊಂಡಾದ್ಮೇಲೆ ನೋಡಿ, ಈ ಥರ ಕಾಣ್ತದೆ. ಈಗ ಇದು 2 ಸೇರಿಸ್ಬೇಕು. 2 ಪದರವನ್ನು ಸೇರಿಸಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಕಡೆ ಕ್ರೋಶ ಕಡ್ಡಿನ 2 ಪದರದಲ್ಲಿ ಸೇರಿಸಿ ಹಾಕಬೇಕು. ಸಿಂಗಲ್ ಕ್ರೋಶ ಹಾಕಬೇಕು ಈಗ ತುದಿಗೆ, ಅಂದರೆ 2 ಜೋಡಣೆ ಆಗ್ತದೆ. ನೋಡಿ, ಇಲ್ಲಿ ಹೀಗೆ
ದಾರ ಗಂಟ ಕೊಂಡಿದೆಯಲ್ಲ ಅದನ್ನು ಒಳಗೆ ಸೇರಿಸ್ತಾ ಹೊಲಿರಿ, ಮೇಲ್ಗಡೆ ಕಾಣೋದಿಲ್ಲ. ಪ್ರತಿಯೊಂದು ಸ್ಟಿಚ್ಚಿಗೂ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ ತುದಿಯವರೆಗೆ. ಎರಡೂ ಜೋಡಣೆ ಆಗಬೇಕದು. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ. ನೋಡಿ, ಈಗ ಕೊನೆಯವರೆಗೆ ಹೀಗೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬಂದು ಇಲ್ಲಿ ಗಂಟು ಹಾಕ್ಕೊಂಡು ಆಯಿತು. ಈಗ ಒಂದು ಕಡೆ ಜೋಡಿಸಿ ಆಯಿತು, ಈ ಥರ ಆಯಿತು ನೋಡಿ. ಹೀಗೆ ಎರಡು ಪದರ ಜೋಡಿಸಿ ಆಯ್ತಲ್ವ. ಈಗ ಈ ಸೈಡಿಗೆ ಜಿಪ್ಪನ್ನು ಮಧ್ಯದಲ್ಲಿ ಈ ಥರ ತಂದುಕೊಂಡು ಜೋಡಿಸ್ಬೇಕು ಎರಡು ಪದರವನ್ನು. ಇಲ್ಲಿ ಮೊದಲಿಗೆ ಗಂಟು ಹಾಕ್ಕೊಂಡು ಅಲ್ಲಿ ಹೇಗೆ ಮಾಡಿದ್ರು ಅದೇ ಥರ ಸಿಂಗಲ್ ಕ್ರೋಶವನ್ನು ಇಲ್ಲೂ ಹಾಕುವಂಥದ್ದು. ಎರಡೂ ಪದರಕ್ಕೆ ಸೇರಿಸಿ ಸಿಂಗಲ್ ಕ್ರೋಶವನ್ನು ಹಾಕಿ ನೋಡಿ. ಮನೇಲಿ ನೀವು ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ಅವರು ಖುಷಿ ಪಡ್ತಾರೆ. ನಿಮಗೂ ಮಾಡಿಕೊಟ್ಟಿದ್ದು ಖುಷಿ ಆಗ್ತದೆ. ತುಂಬ ಈಸಿ ಇದೆ ನೋಡಿ. ಇಲ್ಲಿ ಎಷ್ಟು ಹೇಳಿದ್ದೀನೋ ಅಷ್ಟೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಸರಿ ಆಗ್ತದೆ. ಕಲರ್ ಬೇರೆ ಯಾವ ಕಲರ್ ಬೇಕಾದರೂ ಹಾಕ್ಬೋದು ನೋಡಿ. ಇಲ್ಲಿ ಜಿಪ್ ಬಂದಿದೆಯಲ್ವಾ, ಅದರ ಕೆಳಗೆ ಉಲ್ಲನ್ ಬಂದಿದೆ. ಆ ಉಲ್ಲನ್ನೊಳಗೆ ಕ್ರೋಶ ಕಡ್ಡಿಯನ್ನು ಹಾಕ್ಕೊಂಡು ಅಲ್ಲೂ ಸಹ ಇದು ಸಿಂಗಲ್ ಕ್ರೋಶವನ್ನು ಹಾಕುವಂಥದ್ದು. ಹೀಗೆ ಮೂರೂ ಕಡೆ ಜಾಯಿಂಟ್ ಮಾಡ್ಕೊಳ್ಬೇಕು ಸಿಂಗಲ್ ಕ್ರೋಶದಿಂದ. ನೋಡಿ, ಇಲ್ಲಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ದಾರವನ್ನು ಕಟ್ ಮಾಡ್ಕೊಳ್ಳಿ. ಈಗ ಮತ್ತೊಂದು ಕಡೆನೂ ಸೇಮ್ ಇದೇ ರೀತಿ ಹೊಲ್ಕೊಳ್ಳಿ. ಇದೇ ರೀತಿಯಾಗಿ ಜೋಡಿಸಿ ಆದಮೇಲೆ ಈಗ ಅದನ್ನು ಜಿಪ್ಪು ಇಲ್ಲಿ ಅರ್ಧ ಜಿಪ್ಪು ತೆಕ್ಕೊಂಡಿರ್ತದಲ್ವ ಅದರೊಳಗಿಂದ ಈಗ ಎಲ್ಲನೂ ಸೀದಾ ಮಾಡ್ಕೊಳ್ಳಿ. ಉಲ್ಟಾ ಇದ್ದಿದ್ದನ್ನು ಮೂಲೆ ಎಲ್ಲ ಸರಿಯಾಗಿ ಹೀಗೆ ಬೆರಳಿಂದ ಈ ಥರ ಮಾಡ್ಕೊಳ್ಳಿ. ರೆಡಿ ಆಯಿತು ನೋಡಿ ನಮ್ಮ ಪೌಚು. ನೋಡಿ, ಇದರಲ್ಲಿ ಪೆನ್ನು, ಪೆನ್ಸಿಲ್ಲು, ಸ್ಕೇಲು, ರಬ್ಬರು ಪ್ರತಿಯೊಂದು ಹಿಡಿಸ್ತದೆ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.